ಇನ್ನು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನ ಗೆದ್ದಿದ್ದಂತಹ ವಿಶ್ವಾಸ್ ಬಹಳ ಅಚ್ಚರಿಯನ್ನ ಮೂಡಿಸಿದಂತಹ ವಿಚಾರ ಅವರದ್ದು. ವಿಮಾನ ದುರಂತದ ಮತ್ತೊಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಸಾವು ಗೆದ್ದ ವಿಶ್ವಾಸ್ನ ಮೈ ನೆವರೇಳಿಸುವಂತಹ ವಿಡಿಯೋ ಅದಾಗಿದೆ. ವಿಮಾನದಿಂದ ವಿಶ್ವಾಸ್ ಅವರು ಹೊರ ಬರ್ತಿರುವಂತಹ ವಿಡಿಯೋ ಅದು. ಬೆಂಕಿ ಹೊತ್ತಿ ಉರಿತಾ ಇದ್ರು ಕೂಡ ವಿಶ್ವಾಸ್ ಅವರು ಬಹಳ ಕೂಲಾಗಿ ಅದರಿಂದ ಹೊರಕ್ಕೆ ಪಾರಾಗಿ ಬರ್ತಾರೆ. ದೊಡ್ಡ ಮಟ್ಟದ ಬೆಂಕಿಯಿಂದ ಅವರು ಪಾರಾಗಿ ಬರ್ತಾರೆ. ಆ ವಿಡಿಯೋ ಈಗ ಲಭ್ಯವಾಗಿದೆ. ಅವರು ಬಂದು ಹೊರಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದ್ವಿ. ಆದರೆ ಆ ವಿಮಾನದಿಂದ ಅಷ್ಟು ಹೊಗೆ, ಬೆಂಕಿಯ ಕೆನ್ನಾಲಿಗೆ, ಇದರ ನಡುವಲ್ಲೂ ಕೂಡ ವಿಶ್ವಾಸ್ ಅವರು ಅಲ್ಲಿಂದ ಎಸ್ಕೇಪ್ ಆಗಿ ಬಂದದ್ದು ಹೇಗೆ ಅನ್ನುವಂತಹ ವಿಡಿಯೋ ಇದು. ನೋಡಿ, ಅಲ್ಲಿ ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅಷ್ಟು ಹೊಗೆ, ಬೆಂಕಿ, ಇದೆಲ್ಲದರ ನಡುವಲ್ಲೂ ಕೂಡ ಆ ಕಾಂಪೌಂಡ್ನಿಂದ ಒಳಕ್ಕಿಂದ ನಡ್ಕೊಂಡು ಬರ್ತಿದ್ದಾರೆ. ಎಲ್ರಿಗೂ ಆಶ್ಚರ್ಯ, ಯಾರು ಏನು ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ವಿಶ್ವಾಸ್ ಎಷ್ಟು ಕೂಲಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ನಮಗೆ ಅವರ ಗಾಬರಿ ಈ ವಿಡಿಯೋದಲ್ಲಿ ಕಾಣಿಸ್ತಿರಲ್ಲ ಅನ್ಸುತ್ತೆ. ಹೇಗಿತ್ತಂತೆ ಆ ಸನ್ನಿವೇಶ ಅವ್ರು ಬಂದಾಗ? ಏರ್ ಇಂಡಿಯಾ ವಿಮಾನ ಏನು ಪತನ ಆಗಿತ್ತು, ಈ ಪತನ ಆದ ಬೆನ್ನಲ್ಲೇ ಒಬ್ಬರು ಅಚ್ಚರಿಯ ರೀತಿಯಲ್ಲಿ ಈ ಒಂದು ಅಪಾಯದಿಂದ ಪಾರಾಗಿದ್ದರು. ವಿಶ್ವಾಸ್ ರಮೇಶ್ ಕುಮಾರ್ ಏನಿದ್ದಾರೆ, ಇವರು ಈ ಒಂದು ಅಪಾಯದಿಂದ ಪಾರಾಗಿದ್ರು. 242 ಜನ ಪ್ರಯಾಣಿಕರಿದ್ರು ಒಟ್ಟು. ಅದರಲ್ಲಿ ಇವರೊಬ್ಬರನ್ನ ಹೊರತುಪಡಿಸಿ ಬಾಕಿ ಎಲ್ಲ ಜನರು ಕೂಡ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ರು. ರಮೇಶ್ ಕುಮಾರ್ ಹೇಗೆ ಹೊರಗೆ ಬಂದ್ರು ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇದ್ದಂಥ ಅಚ್ಚರಿಯಾಗಿತ್ತು. ಮತ್ತು ಅವರು ಪಾರಾಗಿದ್ದದ್ರ ಬಂದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಕುತೂಹಲಗಳು ಕೂಡ ಇತ್ತು. ಈಗ ಇದಕ್ಕೆ ಪೂರಕವಾದಂಥ ಒಂದು ವಿಡಿಯೋ ಕೂಡ ಈಗ ಬಿಡುಗಡೆ ಆಗಿರುವಂಥದ್ದು. ಆ ವಿಡಿಯೋದಲ್ಲಿ ರಮೇಶ್ ಕುಮಾರ್ ಹೇಗೆ ಹೊರಗಡೆ ಬರ್ತಾರೆ ಅನ್ನುವಂಥ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಒಂದು ಕಡೆ ಬಿಜೆ ಹಾಸ್ಟೆಲ್ನ ಕಟ್ಟಡಕ್ಕೆ ಏನು ಫ್ಲೈಟ್ ಡಿಕ್ಕಿ ಹೊಡೆದು ಇದಾದ ಮೇಲೆ ದೊಡ್ಡ ಪ್ರಮಾಣದ ಬೆಂಕಿ ಆವರಿಸ್ಕೊಳ್ಳುತ್ತೆ, ದಟ್ಟವಾದಂಥ ಹೊಗೆ ತುಂಬಿಕೊಳ್ಳುತ್ತೆ. ಈ ಒಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಏನಿತ್ತು, ಡೋರ್ ಓಪನ್ ಆಗಿತ್ತು, ಆ ಡೋರ್ನಿಂದ ಹೊರಗಡೆ ಬರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಆ ಬೆಂಕಿಯ ಕೆನ್ನಾಲಿಗೆ ಮತ್ತು ಹೊಗೆಯ ನಡುವೆ ಅವರು ಬಹಳಷ್ಟು ಕೂಲ್ ಆಗಿ ಬರ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯ ಬೇರೆ ವ್ಯಕ್ತಿಗಳಾದಂಥ ಸಂದರ್ಭದಲ್ಲಿ ಆಘಾತದಲ್ಲಿ ಓಡಿ ಬರೋದುಂಟು, ಅಥವಾ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಲಿಕ್ಕಾಗದೆ ಒಳಗಡೆನೆ ಕೂತಿರುವಂಥ ಸಂಗತಿಗಳನ್ನು ಕೂಡ ನಾವು ನೋಡ್ಬೋದು. ಆದರೆ ಇಂತಹ ಸಂದರ್ಭದಲ್ಲಿ ಒಂದು ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳುವಂಥದ್ದು ಅಥವಾ ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದೇನಿದೆ ಅದು ಬಹಳಷ್ಟು ಮುಖ್ಯವಾಗಿರುತ್ತೆ. ಇಂತಹ ನಿರ್ಧಾರವನ್ನು ರಮೇಶ್ ತೆಗೆದುಕೊಂಡಿದ್ರು. ಹೀಗಾಗಿ ಈ ಒಂದು ದುರ್ಘಟನೆ ಆಗ್ತಾ ಇದ್ದಂತೆ ಆ ಒಂದು ಸಂದರ್ಭವನ್ನ ಯೋಚನೆ ಮಾಡಿದೆ, ಅಥವಾ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದೆ, ಅಲ್ಲಿಂದ ಹೊರ ಬರುವಂಥ ಪ್ರಯತ್ನವನ್ನ ಮಾಡಿದ್ರು. ಅವರ ಟೈಮ್ ಸೆನ್ಸ್ ನಿಂದಾಗಿ ಈಗ ಅವರ ಜೀವ ಕೂಡ ಉಳ್ಕೊಂಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಆ ಕಾಂಪೌಂಡ್ನಿಂದ ಒಳಗೆ ಅವರು ಆಚೆ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ರೆ ಯಾರೋ ಒಬ್ರು ಆ ಕಟ್ಟಡದಲ್ಲಿದ್ರು, ಅವ್ರು ಆಚೆ ಬರ್ತಿದ್ದಾರೆ, ಅವ್ರಿಗೇನು ಗೊತ್ತೇ ಇಲ್ವೇನೋ ಅನ್ನೋದ್ರ ಭಾಸ ಆಗ್ತಾ ಇದೆ. ಬಟ್ ಅವರು ಆ ಫ್ಲೈಟ್ನಲ್ಲೇ ಇದ್ದಂತಹ ವ್ಯಕ್ತಿ, ಆ ಫ್ಲೈಟ್ನ ಎಕ್ಸಿಟ್ ಡೋರ್ನಿಂದ ಜಂಪ್ ಮಾಡಿಕೊಂಡು ಹೊರಗೆ ಬಂದಂಥ ವ್ಯಕ್ತಿ. ಆ ಗಾಬರಿಗಳನ್ನ ಅಲ್ಲೇ ನೋಡಿರ್ತಾರೆ. ಹಾಗಾಗಿ ಹೊರಗೆ ಬಂದಲ್ಲ ಅನ್ನುವಂಥ ನಿಟ್ಟುಸಿರು ಅವರಲ್ಲಿ ಕಾಣಿಸ್ತಿರಬಹುದು.